ರಮೇಶ್ ಅವರೇ ನಮಸ್ಕಾರ. ನಿಮ್ನ ರಮೇಶ್ ಅವರ ಅಂತ ಹೇಳಿ ಕರಿಬಹುದಾ? ಇಲ್ಲ ಅಧ್ಯಕ್ಷರೇ, ಮತ್ತೆ? ಈಗ ಇಂಗ್ಲಿಷ್ ಅಲ್ಲಿ ಡಾಗ್ ರಮೇಶ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನಾಯಿ ರಮೇಶ್ ಅಂತ ಹೇಳ್ತಾರೆ, ತುಳು ಭಾಷೆಯಲ್ಲಿ ನಾಯ್ದ ಮಗೆ ಅಂತ ಹೇಳ್ತಾರೆ, ಹಿಂದಿಲಿ ಕರೋಡ್ಪತಿ ಅಂತ ಹೇಳ್ತಾರೆ. ತುಂಬಾ ಹೆಸರಿದೆ ನಿಮಗೆ, ತುಂಬಾ ಖುಷಿ ಆಗುತ್ತೆ. ಹೌದೌದು. ನಿಮ್ಮನ್ನ ಹಿಂದೆ ತುಂಬಾ ಬಡವರಾಗಿದ್ರಿ ನಾನು ನೋಡಿದಂಗೆ. ಈಗ ಒಂದೇ ಪೆಟ್ಟಿಗೆ ಇಷ್ಟು ರಿಚ್ ಆದ್ರಲ್ಲ, ಹೆಂಗೆ ಏನು ಅಂತ ಹೇಳ್ಬೋದಾ? ಖಂಡಿತ ಅಧ್ಯಕ್ಷರೇ, ನಾನು ಮೊದ್ಲೆಲ್ಲ ಅಡಿಕೆ ಕೆಲಸ ಮಾಡ್ತಿದ್ದೆ, ಕೊನೆ ಎಲ್ಲ ತೆಗಿತಿದ್ದೆ. 1000, 1200, 1300 ಎಲ್ಲ ಕೊನೆ ತೆಗಿತಿದ್ದೆ ದೋಟಿಲಿ. ಅದು ಒಳ್ಳೆ ಕೈ ಹಿಡಿತು. ಆಮೇಲೆ ಆ ಸೀಸನ್ ಮುಗೀತು, ಕಾಫಿ ಸೀಸನ್ ಬಂದೆ. ಕಾಫಿ ಎಲ್ಲ 300-400 ಕೆಜಿ ಎಲ್ಲ ಕುಯ್ತಿದ್ದೆ. ಇದ್ ಬದ್ ದುಡ್ಡೆಲ್ಲ ನನಗೆ ಪೇಮೆಂಟ್ ಮಾಡ್ತಿದ್ರು ಓನರ್. ಅದು ಬೇಜಾರೈತೆ ಅವ್ರಿಗೆ, ನಿಮಗೆ ಕೆಲಸ ಇಲ್ಲ ಅಂತ ಹೊರಗಡೆ ಕಳಿಸಿದ್ರು. ಆಮೇಲೆ ಚಿನ್ನಾಭರಣ ನೋಡಿ ಇಷ್ಟೆಲ್ಲ ತಗೊಂಡೆ. ಹೌದು. ನಿಮ್ ಮನೆಯಲ್ಲಿ ತುಂಬಾ ಕಾಸ್ಟ್ಲಿ ನಾಯಿಗಳೆಲ್ಲ ಇದಾವೆ ಅಂತ ಮಾಹಿತಿ ಬಂತು, ಹೌದಾ ಸರ್? ಅದು ಖಂಡಿತ ಅಧ್ಯಕ್ಷರೇ. ನೋಡಿ ಇಲ್ಲೇ ನಾಯಿ, ಇದು ಮೊನ್ನೆ ಜರ್ಮನಿಯಿಂದ ತಂದಿದ್ದು. ನೋಡಿ ಇದು 3.5 ಕೋಟಿ. ಇನ್ನು ನೋಡಿ ಅದು 7 ಕೋಟಿ ನಾಯಿ. ಆ ಕಡೆ ಒಂದು ಮರಿ ಹಾಕಕ್ಕಾಗಿದೆ, ಅದು 5.5 ಕೋಟಿ. ಹಿಂಗೆಲ್ಲ ಸುಮಾರು ಒಟ್ಟು ಎಷ್ಟು ನಾಯಿಗಳಿದಾವೆ? 600 ನಾಯಿಗಳಿದಾವೆ. ಹೌದಾ ಸರ್? ಇಲ್ಲಿ ಎಷ್ಟು ಕಾಣ್ತಾ ಇಲ್ವಲ್ಲ? ಈಗ ಕೆಲವೊಂದು ಸ್ವಲ್ಪ ಇಲ್ಲಿದಾವೆ, ಇನ್ನು ಸ್ವಲ್ಪ ಊಟ ಲೇಟ್ ಆಯ್ತಂತ ಹೊರಗಡೆ ಏನೇನೋ ತಿನ್ನಕ್ ಹೋಗ್ತಿದೆ. ಹೌದಾ? ಹೌದು. ಅದೇನು ಬುಟ್ಟಿಲಿ ಹಾಕದ ಊಟ ಎಲ್ಲ? ಹೌದೌದು, ಬುಟ್ಟಿಲ್ಲ ಸರ್. ಯಾಕಂದ್ರೆ ಇದು ಸರಿ ತಿಂತದೆ. ಇದ್ ಬದ್ದು ಸೊಸೈಟಿ ಅಕ್ಕಿ ಎಲ್ಲ ಇದಕ್ಕೆ ಆಗ್ತದೆ. ಹೌದು, ಒಂದೊಂದ್ಸಲ ನಮಗೆ ತಿನ್ನಕ್ ಸಿಗಲ್ಲ, ನಾನು ಉಪವಾಸನೆ ಮಲ್ಗೋದು ಸಂಜೆ. ಓಕೆ ಸರ್. ಹಾಗೆ ತುಂಬಾ ಕಾಸ್ಟ್ಲಿ ಬಟ್ಟೆ ಸಮೇತ ಹಾಕ್ತೀರ ಅಂತ ಮಾಹಿತಿ ಬಂತು, ಹೌದಾ ಸರ್? ಅದನ್ನು ನಿಮ್ಗೆ ಹೇಳಿದ್ರ ಬಟ್ಟೆ ವಿಚಾರ? ಜನ ಮಾತಾಡ್ತಿದ್ರು. ಹೌದು, ಖಂಡಿತ. ನೋಡಿ ಇದು ಶರ್ಟ್ 2.5 ಲಕ್ಷ, ಇದು 3 ಲಕ್ಷ ಪ್ಯಾಂಟ್, ಇದು ಸೆನ್ಸರ್ ಚಪ್ಪಲು, ಇದು 4 ಲಕ್ಷ. ಹಾಗೆ ಬೆಲ್ಟ್ ಸಮೇತ ಕಾಸ್ಟ್ಲಿ ಅಂತ ಮಾಹಿತಿ ಬಂತು ಸರ್, ಹೌದಾ? ಖಂಡಿತ ಸರ್. ನಾನು ಈ ಬೆಲ್ಟ್ ಎಲ್ಲ ಹಾಕಲ್ಲ, ನಾನು ಒಂಟೆದೇ ಬೆಲ್ಟ್. ತಲೆಯಿಂದ ಬಾಲ ತನಕ ಸಿಗಿತಾನೆ, ಒಂದ್ ಇಷ್ಟ ಆಗ್ಲ ಅದನ್ನೇ ಬೆಲ್ಟ್ ಮಾಡ್ಕೊಂತೀನಿ. ಬಾಲದ ಕಡೆ ಕಟ್ ಮಾಡಿ ಬಿಸಾಡ್ತಾರೆ. ಒಂಟೆ ಚಕ್ಲದ್ದು? ಹೌದೌದು. ತುಂಬಾ ಖುಷಿ. ಹಾಗೆ ಸರ್, ಮೇಕಪ್ಗೂ ತುಂಬಾ ಖರ್ಚು ಮಾಡ್ತೀರಿ ಅಂತ ಮಾಹಿತಿ ಬಂತು, ಹೌದಾ ಸರ್? ಖಂಡಿತ ಸರ್. ನಾನು ಮೇಕಪ್ ಇಲ್ದಲ್ಲಿ ಎಲ್ಲೂ ಹೋಗಲ್ಲ. ಮೇಕಪ್ಗೆ ಒಂದು 2-2.5 ಲಕ್ಷ ಬೇಕಾಗುತ್ತೆ. ಈಗ ಮೇಕಪ್ ಇದೆ? ಮೇಕಪ್ ಅಲ್ಲಿ ಇದೆಯಾ? ಆಲ್ರೆಡಿ ಮೇಕಪ್ ಅಲ್ಲೇ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದ್ರಿ. ಥ್ಯಾಂಕ್ ಯು. ಹಾಗೆ ಇದು ಒಡವೆಗಳನ್ನೆಲ್ಲ ಏನು ಗಿಫ್ಟ್ ಅಥವಾ ಸ್ವಂತ ತಗೊಂಡಿದೆ, ಹೆಂಗ್ ಸರ್ ಇದು? ಕೆಲವು ನಾನು ದುಡ್ದೆ ಮಾಡಿದ್ದು, ಕೆಲವು ಈ ನಾಯಿ ಎಲ್ಲ ಕೊಡ್ತೀನಲ್ಲ, ಅವ್ರು ತಂದು ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಉಂಗ್ರ ಏನು ಹೆಬ್ಬೆಟ್ ಅಲ್ಲಿ ತುದಿಲಿ ಇದೆಯಲ್ಲ, ಅದು ಮೊನ್ನೆ ಒಂದು ನಾಯಿ ಕೊಟ್ನ, ಅವರು ಸೈಜ್ ಗೊತ್ತಾಗ್ದಲೆ ಇಲ್ಲಿ ಬೆರಳಿಗೆ ಹಾಕಿ ಹೋಗಿದ್ದಾರೆ. ಹೌದು. ನೋಡಿ ಇದು ಚೈನ್ ಬ್ರೇಸ್ಲೈಟ್, ಇದು 2 ಸುತ್ತು ಬರ್ಬೇಕು. ಈಗ ಅರ್ಧ ಜಾಸ್ತಿ ಉಳ್ದದ್ ನೋಡಿ, ಉಳ್ದಂಗೆ ಬಿಟ್ಟಿ. ಹೌದು. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ಥ್ಯಾಂಕ್ ಯು. ಹಾಗೆ ನಿಮ್ಮ ಅಭಿಮಾನಿಗಳು ನಿಮ್ಮ ಬರ್ತ್ಡೇ 50 ಅಡಿ ಕೇಕ್ ಮಾಡಿದ್ರು ಅಂತ ಹೇಳಿ ಮಾಹಿತಿ ಬಂತು, ಹೌದಾ ಸರ್? ಹೌದೌದು, ಸತ್ಯನೇ. 50 ಅಡಿ ಕೇಕ್ ಹೋದ್ ಸಲ ಮಾಡಿದ್ರು. ಹೌದಾ? ಅಲ್ಲ ಸರ್, ಕಟ್ ಮಾಡಿದ್ರೆ ಹೇಗೆ ಅಂತ ಗೊತ್ತಾಗಬೇಕಲ್ಲ ಜನಗಳಿಗೆ. ಅದನ್ನ 50 ಅಡಿ ಕೇಕ್ ನಾನು ಚಾಟಿ ಪಿಲ್ಲಲ್ಲಿ ಹೊಡೆದು ಕಟ್ ಮಾಡ್ತಿದ್ದೆ. ಫಸ್ಟ್ನೇ ವರ್ಷ. 2ನೇ ವರ್ಷ 51 ಅಡಿ ಕೇಕ್ ಮಾಡಿದ್ರು, ಏಣಿ ಹತ್ತಿ ಹೋಗಿ ಕಟ್ ಮಾಡಿದೆ. ಅದು ವರ್ಷ ರೇಸ್ ಮಾಡ್ತಾರೆ. ರೇಸ್ ಮಾಡ್ತಾನೆ ಹೋಗ್ತಾರೆ. ತುಂಬಾ ದೇಶಗಳನ್ನೆಲ್ಲ ತಿರುಗಿದ್ದೀರಾ ಅಂತ ಮಾಹಿತಿ ಬಂತು ಸರ್. ಎಷ್ಟು ದೇಶ ತಿರುಗಿದ್ದೀರಾ? ಎಷ್ಟು ಭಾಷೆ ಬರುತ್ತೆ ನಿಮ್ಗೆ? ಆಲ್ರೆಡಿ ನನ್ನ ವಿಚಾರ ಎಲ್ಲ ತಿಳ್ಕೊಂಡೇ ಬಂದಿದ್ರಿ. ಅಲ್ಪ ಸ್ವಲ್ಪ ಗೊತ್ತಿದೆ ಸರ್, ಬಟ್ ಜನ ಎಲ್ಲ ಮಾತಾಡ್ತಿದ್ರು ಹಂಗೆ, ಅದನ್ನೆಲ್ಲ ನಿಮ್ ಬಾಯಿಲೆ ಕೇಳಿದ್ರೆ ಕರೆಕ್ಟ್ ಸತ್ಯ ಅಂತ ಗೊತ್ತಾಗುತ್ತಲ್ಲ ಅಂತ ಹೇಳಿ ಮಾತಾ ಕೇಳ್ತಾ ಇದ್ದೀನಿ. ಇರ್ಲಿ, ಒಳ್ಳೆ ವಿಚಾರ. ನಾನು 80 ದೇಶಗಳನ್ನ ಸುತ್ತಿದ್ದೀನಿ. ಅದರಲ್ಲಿ ಒಂದು 35 ಭಾಷೆ ನನಗೆ ಬರ್ತದೆ. ಅದರಲ್ಲಿ ಹೆಚ್ಚ ಬಳಸೋದಂದ್ರೆ ಕನ್ನಡ, ತುಳು. ಅದೇ ಸುಲಭ ಅಲ್ಲ. ಮತ್ತೆ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡಿದ್ದು ಅದನ್ನ ಟ್ರಾನ್ಸ್ಲೇಷನ್ ಮಾಡ್ತಾರೆ ನಮ್ಮ PA ಒಬ್ರು. ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮನ್ನ ನೋಡಿದ್ರೆ. ಇದು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಎಲ್ಲ ಬೇರೆ ಬೇರೆ ಕಡೆ ದೇಶಗಳಲ್ಲಿ ಮಾಡ್ತೀರಾ ಅಂತ ಮಾಹಿತಿ ಬಂತು, ಅದು ಹೌದಾ ಸರ್? ಸರ್, ಬೆಳಿಗ್ಗೆ ಟಿಫನ್ ಕೇಸರಿ ಬಾತು, ಉಪ್ಪಿಟ್ಟು ನಾನು ಅಮೆರಿಕದಲ್ಲೇ ಮಾಡ್ತೀನಿ. ಮಧ್ಯಾಹ್ನದ ಊಟ ಆಸ್ಟ್ರೇಲಿಯಲ್ಲಿ ಮಾಡ್ತೀನಿ. ಸಂಜೆ ಊಟ ಮಾತ್ರ ನಮ್ಮ ಇಂಡಿಯಾದಲ್ಲಿ. ಅದೇನಾ ಅಂದ್ರೆ ಈ ಹೊರಗಡೆ ಎಲ್ಲ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ನಾನು ಕುಚ್ಚಲಕ್ಕಿ ಗಂಜಿ ಊಟ ಮಾಡೋದು ಸಂಜೆ ಬಂದು. ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ಜನ ನಂಬ್ತಾರ ಸರ್, ಒರಿಜಿನಲ್ ಅಲ್ಲ ಅಂತೆಲ್ಲ ಹೇಳ್ಬೋದು. ನೀವು ಹೇಳಿದಲ್ಲ ನಂಬೋದ ಜನ? ಖಂಡಿತ. ಇದನ್ನ ಯಾರು ನಂಬಲ್ಲ. ಇವನ ಹತ್ರ ಇದು ಚಿನ್ನ ಅಲ್ಲ, ಅದು ಹಗ್ಗ, ಅದು ಬ್ರೆಸ್ಲೈಟ್ ಅಲ್ಲ, ಏನೇನೋ ಕತೆ ಹೇಳ್ತಿರ್ತಾರೆ. ನನಗೆ ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅದು ಬಿಟ್ಟು ಮೊನ್ನೆ ಒಂದು ಹೊರದೇಶದಲ್ಲಿ ಒಂದು 3 ಹುಡುಗಿಯರು ಕೂಡ ನನ್ನ ಮದುವೆ ಆಗ್ಬೇಕಂತ ಕಾಯ್ತಿದ್ದಾರೆ. ನನಗೆ ಮದುವೆ ಆಗಿದೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. 3 ಮಕ್ಕಳು ಆಲ್ರೆಡಿ ದೊಡ್ಡವರೇ ಇದ್ದಾರೆ. ಅದಕ್ಕೆ ಪೆಂಡಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದೀನಿ ಸರ್. ಹೌದು ಸರ್. ಇಷ್ಟೆಲ್ಲ ನಾಯಿಗಳನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ, ಏನ್ ಕತೆ? ಅದಕ್ಕಂತ ಒಬ್ರು ಜನ ಇದಾರೆ ಸರ್. ಅದ್ರ ಯೋಗಕ್ಷೇಮ ಎಲ್ಲ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಬ್ಯಾಂಡ್ ರವಿ ಅಂತ, ಇವರೇ ಇದ್ ಮಾಡೋದು. ಒಂದೊಂದ್ಸಲ ಅದ್ರದ್ದು ಊಟ ಇವರೇ ತಿಂದ್ಬಿಡ್ತಾರೆ. ಹೌದು
ಸಂಬಳ ಅವ್ರಿಗೆ ಸರ್ ಸಂಬಳ 2-2.5 ಲಕ್ಷ ಆಗುತ್ತೆ ಅವ್ರಿಗೆ. ಬರೀ ನಾಯಿ ಅನ್ನ ನಾಯಿ ಆಗೋದಕ್ಕೆ? ಅನ್ನ ಹಾಕೋದು. ಹೌದು ಹಾ, ಹಾ, ಸರ್, ದಯವಿಟ್ಟು ನಿಮ್ಗೆ ಒಂದು ಮನವಿ, ಈ ವಿಚಾರಗಳನ್ನೆಲ್ಲ ಮಾಧ್ಯಮದಲ್ಲಿ ನೀವು ಹಾಕೋದು ಮತ್ತೆ ವೈರಲ್ ಮಾಡೋದು ದಯವಿಟ್ಟು ಹಾಕ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಎಲ್ಲೂ ಪ್ರಚಾರ ಬೇಡ. ಏನ್ ಸರ್ ಯಾಕೆ? ಯಾಕಂತ ಹೇಳಿದ್ರೆ ಇಷ್ಟ ತನಕ ಐಟಿ ದಾಳಿ ಆಗಿಲ್ಲ, ಇನ್ ಮೇಲೆ ಆಗ್ಬೋದೇನ ಅಂದಾಜು. ದಯವಿಟ್ಟು ಎಲ್ಲಿ ಪ್ರಚಾರ ಮಾಡಬೇಡಿ. ನಮಸ್ಕಾರ, ನಾನು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನೀವು ಇಂಟರ್ವ್ಯೂ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಜನಗಳಿಗೆ ಒಂದು ವಿಚಾರ ಎಲ್ಲ ಸುಳ್ಳು ಅಂತಿದ್ರು, ನಿಮ್ ಬಾಯಿಂದಾನೆ ಕೇಳಿದ್ವಲ್ಲ. ಆಯ್ತು, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು.